ಮೂಡಾ ಹಗರಣ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಸೃಷ್ಟಿಸಿರುವಂತಹ ಹಗರಣ ಇದು. ಈ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಒಂದು ಮಹತ್ವದ ತೀರ್ಪು ಬರುತ್ತೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ನಿವೇಶನದ ಹಂಚಿಕೆಯ ಹಗರಣಕ್ಕೆ ಸಂಬಂಧಪಟ್ಟಂತೆ 2024ರ ಜುಲೈನಲ್ಲಿ ಮೊದಲ ದೂರು ದಾಖಲಾಗಿರುವಂಥದ್ದು. ಮೈಸೂರಿನ ವಿಜಯನಗರ ಠಾಣೆಯಲ್ಲಿ ಮೊದಲು ದೂರು ದಾಖಲಾಗುತ್ತೆ. ನಂತರ ನಗರಾಭಿವೃದ್ಧಿ ಇಲಾಖೆ ರಾಜ್ಯಪಾಲರಿಗೆ ದೂರನ್ನು ಕೊಡುವಂಥದ್ದು. ರಾಜ್ಯಪಾಲರಿಂದ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಸಮ್ಮತಿ ಕೂಡ ಸಿಗುತ್ತೆ. ಪಬ್ಲಿಕ್ ಟಿವಿಯಲ್ಲಿ ಮೂಡಾ ಕೇಸ್ನ ಹಿಸ್ಟರಿಯ ಇಂಚಿಂಚು ಮಾಹಿತಿಯನ್ನು ಕೊಡ್ತಾ ಇದ್ವಿ. ಮೊದಲು ದೂರು ದಾಖಲಾಗಿದ್ದು, ಅದಾದ ಮೇಲೆ ಈ ಮೂಡಾ ಕೇಸ್ನಲ್ಲಾದಂತಹ ಪ್ರಗತಿ, ಇಡಿ ಎಂಟ್ರಿ ಆಗಿದ್ದು, ಲೋಕ ಎಂಟ್ರಿ ಆಗಿದ್ದು, ಎಲ್ಲದರ ಡೀಟೇಲ್ಸನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಮೂಡಾ ಕೇಸ್ ಹಿಸ್ಟ್ರಿ ಈ ರೀತಿ ಇದೆ. 2024ರ ಜುಲೈನಲ್ಲಿ ಮೊದಲ ವಾರದಲ್ಲಿ ಮೊದಲ ದೂರು ಸಲ್ಲಿಕೆಯಾಗುತ್ತೆ. ಮೈಸೂರಿನ ವಿಜಯನಗರ ಠಾಣೆಯಲ್ಲಿ ಮೊದಲ ದೂರು ದಾಖಲಾಗುವಂಥದ್ದು ಮೂಡಾ ಅಕ್ರಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ನಂತರ ನಗರಾಭಿವೃದ್ಧಿ ಇಲಾಖೆ ರಾಜ್ಯಪಾಲರಿಗೂ ಕೂಡ ದೂರನ್ನು ಸಲ್ಲಿಕೆ ಮಾಡುವಂತಹ ಕೆಲಸ ಆಗುತ್ತೆ. ರಾಜ್ಯಪಾಲರಿಗೆ ದೂರು ಹೋದ ಬಳಿಕ ಈ ವಿಚಾರದಲ್ಲಿ ಮತ್ತಷ್ಟು ಬೆಳವಣಿಗೆಗಳು. ರಾಜ್ಯಪಾಲರಿಂದ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಸಮ್ಮತಿ ಸಿಗುತ್ತೆ. ಸಿಎಂ ವಿರುದ್ಧ ಪ್ರಾಸಿಕ್ಯೂಷನನ್ನು ಹೈಕೋರ್ಟ್ ಎತ್ತಿ ಹಿಡಿಯುವಂತಹ ಕೆಲಸವನ್ನು ಮಾಡುತ್ತೆ. ಜನಪ್ರತಿನಿಧಿ ಕೋರ್ಟ್ನಿಂದ ಲೋಕ ತನಿಖೆಗೆ ಆದೇಶ ಹೊರಬೀಳುತ್ತೆ. ಸಿಎಂ ಪತ್ನಿ ಸೇರಿ 4 ವಿರುದ್ಧ ಲೋಕ ಮೊದಲ FIR ಅನ್ನು ಕೂಡ ದಾಖಲು ಮಾಡುತ್ತೆ. ಅದಾದ ಮೇಲೆ ಇಡಿ ಜಾರಿ ನಿರ್ದೇಶನಾಲಯ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ECR ಅನ್ನು ಕೂಡ ದಾಖಲು ಮಾಡುತ್ತೆ. ಸಿಎಂ ಪತ್ನಿ ಮೂಡಾದಿಂದ ಪಡೆದಂತಹ 14 ಸೈಟನ್ನು ಎಲ್ಲ ಬೆಳವಣಿಗೆಗಳ ನಡುವೆ ವಾಪಸ್ ಮಾಡಿಬಿಡ್ತಾರೆ. CBI ತನಿಖೆಗೆ ಕೋರಿ ಹೈಕೋರ್ಟ್ಗೆ ಸ್ನೇಹಮಯಿ ಕೃಷ್ಣ ಅವರು ಅರ್ಜಿಯನ್ನು ಹಾಕ್ತಾರೆ. ಮೂಡಾ ಸೇರಿದಂತೆ ಹಲವೆಡೆ ರೇಡ್ ಕೂಡ ಇಡಿ ಮಾಡುತ್ತೆ. ಮೂಡಾದ ಸೈಟ್ಗಳ ಜಪ್ತಿಯನ್ನು ಕೂಡ ಇಡಿ ಮಾಡಿರುವಂಥದ್ದು ಇವತ್ತು ಮಹತ್ವದ ನಿರ್ಧಾರ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರೋಹಿತ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರೋಹಿತ್, ಮೂಡಾ ಹಗರಣ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಮೂಡಿಸಿದಂತಹ ಹಗರಣ ಇದು. ಸಿಎಂ ಸಿದ್ದರಾಮಯ್ಯನವರ ಕುತ್ತಿಗೆಗೆ ಬಂದು ನಿಂತಿದೆ. ಈಗ CBIಗೆ ಕೊಡಬೇಕಾ ಬೇಡವಾ ಅನ್ನುವಂಥದ್ದು ಕೆಲವೇ ಕ್ಷಣಗಳಲ್ಲಿ ನಿರ್ಧಾರವಾಗುತ್ತೆ. ಬಟ್ ಈ ಕೇಸ್ನ ಹಿಸ್ಟರಿಯನ್ನು ಒಮ್ಮೆ ಅವಲೋಕಿಸಬಹುದಾ ಅಂಥೇಳಿ, ಏನೇನಾಗಿತ್ತು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ಬಹುದಾ ಅಂಥೇಳಿ? ಖಂಡಿತ ಪ್ರೇಮ್, ಈ ಒಂದು ಹೋರಾಟದ ಹಿಂದೆ ಸ್ನೇಹಮಯಿ ಕೃಷ್ಣ ಇದ್ದಂಥದ್ದು. ಆರಂಭದಲ್ಲಿ ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ದೂರನ್ನು ದಾಖಲು ಮಾಡ್ತಾರೆ. ಅಂದರೆ ಈ ಸಂದರ್ಭದಲ್ಲಿ ಕೂಡ ಏನು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಮತ್ತು ರಾಜ್ಯಪಾಲರಿಗೂ ಸಹ ಒಂದು ದೂರನ್ನು ಕಳಿಸಲಾಗುವಂಥದ್ದು. ಈ ದೂರಿನ ಅನ್ವಯ CM ಸಿದ್ದರಾಮಯ್ಯ ಅವರ ಮೇಲೆ ತನಿಖೆಯನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಆಗ್ರಹಗಳು ಕೇಳಿಬರ್ತದೆ. ಈ ನಿಟ್ಟಿನಲ್ಲಿ ರಾಜ್ಯಪಾಲರು ಇದಕ್ಕೆ ಪ್ರಾಸಿಕ್ಯೂಷನ್ ಅನುಮತಿಯನ್ನು ಕೂಡ ಕೊಡುವಂಥದ್ದು. ಇದಾದ ನಂತರವಾಗಿ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಈ ಒಂದು ವಿಚಾರವಾಗಿ ಹೋಗುತ್ತೆ. ಈ ಸಂದರ್ಭದಲ್ಲೂ ಕೂಡ ಪ್ರಾಸಿಕ್ಯೂಷನ್ ಏನಿದೆ ರಾಜ್ಯಪಾಲರು ಕೊಟ್ಟಿರ್ತಾರೆ, ಅದನ್ನ ವಿರೋಧಿಸಿ ಸಹ ಸಿದ್ದರಾಮಯ್ಯವರು ಕೋರ್ಟ್ಗೆ ಹೋಗಿರ್ತಾರೆ. ಆದರೆ ಕೋರ್ಟ್ ಸಹ ರಾಜ್ಯಪಾಲರ ಆದೇಶವನ್ನ ಎತ್ತಿಡಿಯುವಂಥದ್ದು. ಇದಾದ ನಂತರವಾಗಿ ಜನಪ್ರತಿನಿಧಿಗಳ ಕೋರ್ಟ್ ನೇರವಾಗಿ ಈ ಒಂದು ತನಿಖೆಯನ್ನ ಲೋಕಾಯುಕ್ತ ಮಾಡಬೇಕು ನಿಟ್ಟಿನಲ್ಲಿ ಲೋಕಾಯುಕ್ತಕ್ಕೆ ಈ ಒಂದು ತನಿಖೆಯನ್ನು ಮಾಡೋ ನಿಟ್ಟಿನಲ್ಲಿ ಆದೇಶವನ್ನು ನೀಡುತ್ತದೆ. ಕೋರ್ಟ್ನ ಆದೇಶದಂತೆ ಲೋಕಾಯುಕ್ತ ಆರಂಭಿಕವಾಗಿ ಒಂದು ದೂರನ್ನು ದಾಖಲು ಮಾಡಿಕೊಳ್ಳುತ್ತೆ. CM ಸಿದ್ದರಾಮಯ್ಯನವರು ಮತ್ತೆ ಅವರ ಪತ್ನಿ ಸೇರಿದಂತೆ 4 ಮಂದಿಯ ವಿರುದ್ಧವಾಗಿ FIR ಅನ್ನು ದಾಖಲು ಮಾಡಿಕೊಂಡು ಹಂತವಾಗಿ ವಿಚಾರಣೆ ಮಾಡೋಕ್ಕೆ ಆರಂಭ ಆಗುತ್ತೆ. ಇದೇ ಹೊತ್ತಿನಲ್ಲಿ ಸಹ ಇಡಿ ಸಹ ಎಂಟ್ರಿ ಕೊಡುತ್ತೆ. ಅಂದ್ರೆ ಸಿದ್ದರಾಮಯ್ಯನವರ ಕೇಸ್ ಒಳಗೊಂಡಂತೆ ಮೂಡಾದ ಇತರ ಕೇಸ್ಗಳಿಗೆ ಇಡಿ ಎಂಟ್ರಿ ಕೊಡುತ್ತೆ. ಅವರು ಕೂಡ ಒಂದ್ ಕಡೆ ತನಿಖೆಯನ್ನ ಆರಂಭ ಮಾಡುವಂಥದ್ದು. ಇದೇ ವೇಳೆ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಮ್ಮ ಅವರು 14 ಸೈಟ್ಗಳನ್ನ ಮೂಡಾಗೆ ವಾಪಸ್ ಕೊಡುವಂತಹ ಕೆಲಸಗಳು ಕೂಡ ಆಗುತ್ತೆ. ಈ ವೇಳೆಯಲ್ಲೂ ಕೂಡ ವೇಗವಾಗಿ ಇಡಿ ಕೂಡ ತನ್ನ ತನಿಖೆಯನ್ನ ಒಂದ್ ಕಡೆ ಮಾಡ್ತಾ ಇದ್ರೆ, ಇನ್ನೊಂದ್ ಕಡೆ ಲೋಕಾಯುಕ್ತದ ಅಧಿಕಾರಿಗಳು ಸಹ ಈ ವಿಚಾರವಾಗಿ ತನಿಖೆಯನ್ನ ಮಾಡುವಂಥದ್ದು. ಈ ನಡುವೆ ಏನು ಈ ಒಂದು ಹೋರಾಟವನ್ನು ಮಾಡ್ತಾ ಇರುವಂತಹ ಸ್ನೇಹಮಯಿ ಕೃಷ್ಣ ಅವರು ಎಲ್ಲ ಒಂದ್ ಕಡೆ ನನಗೆ ಈ ಒಂದು ತನಿಖೆಯ ಮೇಲೆ ನನಗೆ ನಂಬಿಕೆ ಇಲ್ಲ ಲೋಕಾಯುಕ್ತದ ಮೇಲೆ, ಆ ನಿಟ್ಟಿನಲ್ಲಿ CBIಗೆ ವರ್ಗಾವಣೆ ಆಗಬೇಕು ನಿಟ್ಟಿನಲ್ಲಿ ಹೈಕೋರ್ಟ್ಗೆ ಹೋಗಿರುವಂಥದ್ದು. ಹೈಕೋರ್ಟ್ ನಲ್ಲಿ ಇವತ್ತು ಮಹತ್ವದ ತೀರ್ಪು ಸಹ ಇರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ರೋಹಿತ್ ತಮ್ಮೆಲ್ಲ ಮಾಹಿತಿಗಾಗಿ.